ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 12. ದಾವೀದನನ್ನು ಮೊದಲು ಹಿಂಬಾಲಿಸಿದ ಬೆನ್ಯಾಮೀನ್ ಗೋತ್ರದವರು. ದಾವೀದನು ಅರಸ ಸೌಲನಿಂದ ತಪ್ಪಿಸಿಕೊಂಡು ಚಿಕ್ಲಗ್ ಎಂಬಲ್ಲಿಗೆ ಹೋಗಿ ವಾಸಿಸಿದನು. ಅಲ್ಲಿ ಬೆನ್ಯಾಮೀನ್ ಗೋತ್ರದ ಅನೇಕ ಅನುಭವಶಾಲಿಗಳು ನಂಬಿಗಸ್ತರು ಆದ ಸೈನಿಕರು ಬಂದು ಅವನನ್ನು ಸೇರಿಕೊಂಡರು. ಸೌಲನು ಬೆನ್ಯಾಮೀನ್ ಗೋತ್ರಕ್ಕೆ ಸೇರಿದವನೇ. ದಾವೀದನನ್ನು ಹಿಂಬಾಲಿಸಿದವರು ಎಡಗೈಯಿಂದಾಗಲಿ ಬಲಗೈಯಿಂದಾಗಲಿ ಬಾಣಗಳನ್ನೆಸೆಯುವವರು, ಕವಣೆಗಳಲ್ಲಿ ಕಲ್ಲುಗಳನ್ನಿಟ್ಟು ಎಸೆಯಲು ಶಕ್ತರು ಆಗಿದ್ದರು. ಅವರು ಗಿಬೆಯದ ಶೇಮಾನ ಮಕ್ಕಳಾದ ಅಹಿಯೇಜೆರ್ ಮತ್ತು ಯೋವಾಷ ಎಂಬುವರ ನೇತೃತ್ವದಲ್ಲಿ ಇದ್ದರು. ಆ ಸೈನಿಕರ ಹೆಸರುಗಳು: ಯೆಜಿಯೇಲ್ ಮತ್ತು ಪೆಲೆಟ ಅಜ್ಮವೇತನ ಮಕ್ಕಳು, ಯೇಹು ಮತ್ತು ಬೆರಾಕ ಅನತೋನ ಊರಿನವರು, ಇಷ್ಮಾಯ ಗಿಬ್ಯೋನಿನವನು. ಪ್ರಸಿದ್ಧನಾದ ಸೈನಿಕ, 30 ಪ್ರಮುಖರ ಪಟ್ಟಲಮಿನಲ್ಲಿ ಒಬ್ಬ. ಯೆರೆಮೀಯ, ಯಹಜಿಯೇಲ್, ಯೋಹಾನಾನ್, ಯೋಜಾಬಾದ್, ಗೆದೇರ ಊರಿನವರು. ಎಲ್ಲೂಜೈ, ಯೆರೀಮೋತ್, ಬೆಯಲ್ಯ, ಶೆಮರ್ಯ, ಶೆಫಟ್ಯ ಇವರು ಹರೀಫ್ಯದವರು. ಎಲ್ಕಾನ, ಇಷೀಯ, ಅಜರೇಲ್, ಯೋವೇಜರ್ ಮತ್ತು ಯಶೋಬ್ಬಾಮ ಇವರು ಕೊರಹನ ಗೋತ್ರದವರು. ಯೋವೇಲ ಮತ್ತು ಜೆಬೆದ್ಯ ಗೆದೋರಿನ ಯೆರೋಹಾಮನ ಮಕ್ಕಳು. ದಾವೀದನ ಅನುಯಾಯಿಗಳಿಗೆ ಬಂದ ಗಾದ್ನ ಗೋತ್ರದವರು. ದಾವೀದನು ಮರುಭೂಮಿಯ ಕೋಟೆಯಲ್ಲಿದ್ದಾಗ ಅವನ ಪಡೆಗಳಲ್ಲಿ ಬಂದು ಸೇರಿದ ಗಾದ್ ಗೋತ್ರದ ಪ್ರಸಿದ್ಧರು ಅನುಭವಶಾಲಿಗಳು ಆದ ಯುದ್ಧವೀರರ ಹೆಸರುಗಳು. ಇವರು ನೋಡಲು ಸಿಂಹಗಳಂತೆ ಭೀಕರರು, ಪರ್ವತದ ಜಿಂಕೆಗಳಂತೆ ಚುರುಕಾದವರು, ಗುರಾಣಿ ಈಟಿಗಳನ್ನು ಉಪಯೋಗಿಸುವುದರಲ್ಲಿ ನಿಪುಣರು ಆಗಿದ್ದರು. ಸೈನಿಕ ಪಂಕ್ತಿಯಲ್ಲಿದ್ದ ಕ್ರಮಕ್ಕೆ ಅನುಸಾರವಾಗಿ ಅವರ ಹೆಸರುಗಳು ಇಂತಿವೆ: ಏಜೇರ್, ಓಬದ್ಯ, ಏಲಿಯಾಬ್, ಮಷ್ಮನ್ನ, ಯೆರೆಮೀಯ, ಅತ್ತೈ, ಏಲಿಯೇಲ್, ಯೋಹಾನಾನ್, ಎಲ್ಜಾಬಾದ್, ಯೆರೆಮೀಯ, ಮಕ್ಪನೈ ಎಂಬುವರು. ಗಾದ್ ಗೋತ್ರದ ಈ ಕೆಲವು ಪುರುಷರು ಹಿರಿಯ ಸಹಸ್ರಾಧಿಪತಿಗಳು, ಕಿರಿಯ ಶತಾಧಿಪತಿಗಳು ಆಗಿದ್ದರು. ಜೋರ್ಡಾನ್ ನದಿಯ ಪ್ರಥಮ ಮಾಸದಲ್ಲಿ ದಡ ತುಂಬಿ ಹರಿಯುತ್ತಾ ಇದ್ದಾಗ ಅದನ್ನು ದಾಟಿ ನದಿಯ ತಗ್ಗಿನ ಪೂರ್ವ ಪಶ್ಚಿಮ ಪ್ರದೇಶದವರೆಲ್ಲರನ್ನು ಓಡಿಸಿ ಬಿಟ್ಟವರು ಇವರೇ. ಬೆನ್ಯಾಮೀನ್ ಮತ್ತು ಯೂದ ಗೋತ್ರಗಳಿಂದ ಬಂದವರು. ಒಮ್ಮೆ ಬೆನ್ಯಾಮೀನ್ ಹಾಗೂ ಯೂದ ಗೋತ್ರದ ಜನರ ಒಂದು ಗುಂಪು ದಾವೀದನು ವಾಸವಾಗಿದ್ದ ಕೋಟೆಯ ಬಳಿಗೆ ಹೋಯಿತು. ದಾವೀದನು ಅವರನ್ನು ಎದುರುಗೊಂಡು, ಸ್ನೇಹಿತರಂತೆ ನನಗೆ ಸಹಾಯ ಮಾಡಲು ಬಂದಿದ್ದರೆ ನಿಮಗೆ ಇಲ್ಲಿ ಸ್ವಾಗತ, ನಮ್ಮೊಂದಿಗೆ ಸೇರಿಕೊಳ್ಳಿ. ನಾನು ನಿಮಗೆ ಯಾವ ತೊಂದರೆಯನ್ನು ಕೊಟ್ಟಿಲ್ಲ. ಆದರೆ ನೀವು ನನ್ನನ್ನು ನನ್ನ ವೈರಿಗಳೇ ಹಿಡಿದುಕೊಳ್ಳಲು ಬಂದಿದ್ದರೆ ನಮ್ಮ ಪಿತೃಗಳ ದೇವರು ಅದನ್ನು ಬಲ್ಲವರಾಗಿದ್ದು ನಿಮ್ಮನ್ನು ದಂಡಿಸುವರು ಎಂದು ಹೇಳಿದನು. ಆಗ 30 ಪ್ರಮುಖರ ಪಡೆಯಲ್ಲಿ ಮುಖ್ಯಸ್ಥನಾಗಿದ್ದ ಆಮಾಸೈ ಆತ್ಮಾವೇಶವುಳ್ಳವನಾಗಿ ಹೀಗೆ ಕೂಗಿ ಹೇಳಿದನು: ಜೆಸ್ಸೆಯ ಮಗ ದಾವೀದನಿಗೆ ಶುಭವಾಗಲಿ. ನಾವೆಲ್ಲರೂ ನಿಮ್ಮವರು. ನಿಮಗೂ ನಿಮ್ಮ ಸಹಾಯಕರಿಗೂ ಶುಭವಾಗಲಿ. ದೇವರು ನಿಮಗೆ ಜಯಪ್ರದರಾಗಿದ್ದಾರೆ. ದಾವೀದ ಅವರನ್ನು ಸ್ವಾಗತಿಸಿ ತನ್ನ ಸೈನ್ಯದಲ್ಲಿ ಮುಖ್ಯಾಧಿಕಾರಿಗಳನ್ನಾಗಿ ನೇಮಿಸಿದನು. ಮನಸ್ಸೆ ಗೋತ್ರದಿಂದ ಬಂದ ಬೆಂಬಲಿಗರು. ಅರಸ ಸೌಲನಿಗೆ ವಿರುದ್ಧ ಯುದ್ಧ ಮಾಡಲು ಫಿಲಿಸ್ಟಿಯರೊಂದಿಗೆ ಹೋಗುತ್ತಿದ್ದಾಗ ಮನಸ್ಸೆ ಗೋತ್ರದ ಕೆಲವು ಜನ ಸೈನಿಕರು ಬಂದು ದಾವೀದನ ಪಕ್ಷದಲ್ಲಿ ಸೇರಿಕೊಂಡರು. ದಾವೀದನು ನಿಜವಾಗಿಯೂ ಫಿಲಿಸ್ಟಿಯರಿಗೆ ಸಹಾಯ ಮಾಡಲಿಲ್ಲ. ತನ್ನ ಮೊದಲಿನ ಯಜಮಾನ ಸೌಲನಿಗೆ ತಮ್ಮನ್ನು ಹಿಡಿದುಕೊಡಬಹುದೆಂಬ ಭಯ ಫಿಲಿಸ್ಟಿಯ ರಾಜರುಗಳಿಗೆ ಇದ್ದುದರಿಂದ ಅವರು ಅವನನ್ನು ಚಿಕ್ಲಗಿಗೆ ಹಿಂದಕ್ಕೆ ಕಳುಹಿಸಿದರು. ಹೀಗೆ ಅವನು ಹಿಂತಿರುಗುತ್ತಿದ್ದಾಗ ಅವನನ್ನು ಸೇರಿಕೊಂಡ ಮನಸ್ಸೆ ಗೋತ್ರದ ಸೈನಿಕರ ಹೆಸರುಗಳು ಇಂತಿವೆ: ಆದ್ನ, ಯೋಜಾಬಾದ್, ಯೆದೀಗಾಯಲ್, ಮಿಕಾಯಲ್, ಯೋಜಾಬಾದ್, ಎಲೀಹು ಹಾಗೂ ಚಿಲ್ಲೈತೈ. ಇವರೆಲ್ಲರೂ ಮನಸ್ಸೆ ಗೋತ್ರದಲ್ಲಿ ಸಹಸ್ರಾಧಿಪತಿಗಳಾಗಿದ್ದರು. ಇವರು ಪ್ರಖ್ಯಾತ ಯುದ್ಧ ವೀರರಾಗಿದ್ದು ದಾವೀದನ ಸೇನಾಪಡೆಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಆನಂತರ ಇಸ್ರೇಲಿನ ಸೇನೆಯಲ್ಲಿಯೂ ಮುಖ್ಯಸ್ಥರಾಗಿದ್ದರು. ದಾವೀದನ ಸೈನ್ಯಕ್ಕೆ ಪ್ರತಿದಿನವೂ ಹೊಸಬರು ಬಂದು ಸೇರುತ್ತಾ ಇದ್ದುದರಿಂದ ಅವನ ಸೈನ್ಯವು ಸಂಖ್ಯೆಯಲ್ಲಿ ಅಧಿಕಾಧಿಕವಾಗಿ ಬೆಳೆಯಿತು. ದಾವೀದನ ಸೇನಾಪಡೆಗಳ ಪಟ್ಟಿ. ಸರ್ವೇಶ್ವರ ಸ್ವಾಮಿ ವಾಗ್ದಾನ ಮಾಡಿದಂತೆ ಸೌಲನಿಗೆ ಬದಲಾಗಿ ದಾವೀದನನ್ನು ಅರಸನನ್ನಾಗಿ ಮಾಡಲು ಅನೇಕ ಸಿದ್ಧ ಸೈನಿಕರು ಹೆಬ್ರೋನಿಗೆ ಬಂದು ದಾವೀದನ ಸೈನ್ಯದಲ್ಲಿ ಸೇರಿದರು. ಅವರ ಸಂಖ್ಯೆಗಳು ಈ ಕೆಳಕಂಡಂತಿವೆ: ಯೆಹೂದ ಗುರಾಣಿ ಹಾಗೂ ಈಟಿಗಳನ್ನು ಹೊಂದಿದ 6800 ಶಸ್ತ್ರಧಾರಿಗಳು. ಸಿಮೆಯೋನ ಚೆನ್ನಾಗಿ ತರಬೇತಿ ಹೊಂದಿದ 7100 ರಣವೀರರು. ಲೇವಿ 4600 ಸೈನಿಕರು. ಯೆಹೋಯಾದಾವನು ಅವನ ಹಿಂಬಾಲಕರಾದ ಆರೋನನ ವಂಶಜರು 3700 ಸೈನಿಕರು. ಪರಾಕ್ರಮಶಾಲಿಯಾದ ಯುವಕ ಚಾದೋಕ ಮತ್ತು ಅವನ ಬಂಧುಗಳಾದ 22 ಮಂದಿ ಅಧಿಪತಿಗಳು. ಸೌಲನ ಸಂಬಂಧಿಕರಾದ ಬೆನ್ಯಾಮೀನ್ ಗೋತ್ರದಿಂದ 3000 ಸೈನಿಕರು. ಎಫ್ರೈಮ್ ಗೋತ್ರದಿಂದ 20800 ಮಹಾ ರಣವೀರರು. ಪಶ್ಚಿಮದಲ್ಲಿಯೂ ಮನಸ್ಸೆ ಕುಲದಿಂದ 18,000 ಮಂದಿ ದಾವೀದನ ಪಟ್ಟಾಭಿಷೇಕದಲ್ಲಿ ಭಾಗಿಗಳಾಗಲು ಆಯ್ಕೆಯಾದವರು. ಇಸ್ಸಾಕಾರ ಗೋತ್ರದಿಂದ 200 ಜನ ನಾಯಕರು ಹಾಗೂ ಅವರೊಂದಿಗಿದ್ದ ಸೈನಿಕರು.
ಇಸ್ರಾಯೇಲರು ಏನು ಮಾಡಬೇಕು, ಅದನ್ನು ಮಾಡಲು ಯಾವುದು ಉತ್ತಮ ಸಮಯ ಎಂಬುದನ್ನು ಈ ನಾಯಕರು ತಿಳಿದಿದ್ದರು. ಜೆಬುಲೂನ್ಯರಿಂದ ನಿಷ್ಠೆಯುಳ್ಳ ನಂಬಿಗಸ್ತ ಯುದ್ಧ ಮಾಡಲು ಸಿದ್ಧರಾದ ಎಲ್ಲ ರೀತಿಯ ಆಯುಧಗಳನ್ನು ಉಪಯೋಗಿಸಲು ತರಬೇತಿ ಹೊಂದಿದ 50,000 ವೀರರು. ನಫ್ತಾಲಿಯರಿಂದ 1,000 ಮಂದಿ ನಾಯಕರು ಮತ್ತು ಅವರೊಂದಿಗೆ ಗುರಾಣಿ ಈಟಿಗಳೊಂದಿಗೆ ಸಶಕ್ತರಾದ 37,000 ಸೈನಿಕರು. ದಾನ್ಯರಿಂದ 28,600 ಯುದ್ಧ ನಿಪುಣರು. ಆಶೇರ್ಯರಿಂದ 40,000 ಯುದ್ಧ ಸನ್ನದ್ಧರಾದ ವೀರರು. ಜೋರ್ಡಾನ್ ಪೂರ್ವದಲ್ಲಿದ್ದ ಗೋತ್ರಗಳು ರೂಬೇನ್, ಗಾದ್ ಮತ್ತು ಪೂರ್ವ ಮನಸ್ಸೆ ಎಲ್ಲ ರೀತಿಯ ಆಯುಧಗಳನ್ನು ಪ್ರಯೋಗಿಸಲು ತರಬೇತಿ ಹೊಂದಿದ 1,20,000 ಪುರುಷರು. ಯುದ್ಧ ಸನ್ನದ್ಧರಾದ ಈ ಎಲ್ಲ ಸೈನಿಕರು ಸಮಸ್ತ ಇಸ್ರೇಲರ ಮೇಲೆ ದಾವೀದನನ್ನು ಅರಸನನ್ನಾಗಿ ಮಾಡಲು ದೃಢ ನಿರ್ಧಾರ ಮಾಡಿಕೊಂಡು ಹೆಬ್ರೋನಿಗೆ ಹೋದರು. ಇಸ್ರಾಯೇಲರಲ್ಲಿ ಉಳಿದವರೆಲ್ಲರೂ ಇದೇ ಉದ್ದೇಶದಿಂದ ಒಂದಾಗಿದ್ದರು. ಅವರು ದಾವೀದನೊಂದಿಗೆ ತಮ್ಮ ಸಹ ಬಾಂಧವರು ಸಿದ್ಧಪಡಿಸಿದ ಆಹಾರ ಪಾನೀಯಗಳನ್ನು ಸೇವಿಸುತ್ತಾ 3 ದಿನಗಳನ್ನು ಕಳೆದರು. ದೂರದ ಉತ್ತರದಲ್ಲಿದ್ದ ಇಸ್ಸಾಕಾರ್, ಜೆಬುಲೂನ್, ನಫ್ತಾಲಿ ಗೋತ್ರಗಳ ಜನರು ತಮ್ಮ ಎತ್ತು, ಕತ್ತೆ, ಹೇಸರಗತ್ತೆ, ಒಂಟೆ ಇವುಗಳ ಮೇಲೆ ರೊಟ್ಟಿ, ಅಂಜೂರ, ಒಣ ದ್ರಾಕ್ಷಿ, ದ್ರಾಕ್ಷಾರಸ, ಎಣ್ಣೆಗಳನ್ನು ಹೊತ್ತು ತಂದರು. ಭೋಜನಕ್ಕೆ ಕುರಿ ದನಗಳನ್ನು ಸಹ ತೆಗೆದುಕೊಂಡು ಬಂದರು. ನಾಡಿನಲ್ಲೆಲ್ಲ ಸಂತೋಷ ಸಂಭ್ರಮವಿತ್ತು.